ಬೇಕು ಬೇಕು ಅಂತ ಕೆಣಕೋದು ಟ್ರೋಲ್ ಮಾಡೋದು ಒಳ್ಳೆ ಇರ್ತಾರೆ. ಇವತ್ತಿನ ಯಾರು ನಂಬಕ್ಕಾಗಲ್ಲ ಮೇಡಮ್. ಇವತ್ತಿನ ಗಾಂಡು ಸುಳಿ ಮಗ ಇದು ಕಲ್ಲು ಕಲ್ಲಿನಲ್ಲಿ ಹಂಪೆಯ ಗುಡಿ ಆಲ್ಮೋಸ್ಟ್ ನಂಗೆ CC ಕ್ಯಾಮ್ರಾ ಅಲ್ಲಿ ಬರ್ದಿದ್ರೆ ಏನೋ ಬರ್ದಿದ್ರೆ ಅವಾಗ ಕೇಸ್ ಆಯಿತು. ಕಾಲ್ ಮಾಡಿದ್ರು, ನಾನು ಓದೆ ಕಾಲ್ ಮಾಡಿದ್ರೆ ನಾನು ತಪ್ಪು ಒಪ್ಕೊಂಡೆ, ಓದೆ ಅವಾಗ ತಪ್ಪು ಒಪ್ಕೊಂಡು ತುಂಬ ಅವಮಾನ ಆಯಿತು, ತುಂಬ ಬೇಜಾರಾಯಿತು. ಅದನ್ನ ಹೌದೌದು ಒಂದು ಇರಲಿಲ್ಲ, ತುಂಬ ಭಯ ಆಯಿತು. ನೈಟ್ 11 ಗಂಟೆಗೆ ಹೋಗಿದ್ದು, ಒಂದಿನೆಲ್ಲ ಇದ್ರು ಮಾಡೋ ಕೆಲಸ ಎಲ್ಲ ಕೊಡೋರು ಹೆಂಗಸ್ರಂಗೆ ಆಡ್ಕೊಂಡು ಹಿಂಗೆಲ್ಲ ಹೆಂಗಸ್ರಂಗೆ ಆಡ್ಕೊಂಡು ಕೂತಿರ್ತಾನೆ. ನಮಗೆ ನಮ್ಮ ಊರಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಲ್ಯೂ ಇಲ್ಲ. ನಾವು ಯಾಕಂದ್ರೆ ಹಾಗಂತ ಹೇಳ್ತೀರಾ. ಓಕೆ, ಇವಾಗ ನೀವು ಫಂಕ್ಷನ್ಗಳಿಗೆಲ್ಲ ಹೋಗ್ತೀರಾ, ಆ್ಯಕ್ಚುಲಿ ಗಿಫ್ಟ್ಗಳೆಲ್ಲ ತೊಗೊಂಡಿದ್ದೀರಾ. ಸೊ ಅಲ್ಲಿ ಹೋದಾಗ ಯಾರು ಹುಡುಗಿ ಇಲ್ಲ ನಾನೇ ನಿಮ್ಮನ್ನ ಮದುವೆ ಆಗ್ತೀನಿ, ನನ್ನ ಮದುವೆ ಅದೆಲ್ಲ ಮಾಸ್ಟರ್ ದೀಪಕ್ ಅಣ್ಣ ಇಲ್ಲ ಆರ್ಮಸ್ ಮಾಡ್ತಾರೆ. ಸೆಲ್ಫಿ ಫೋಟೋ ತಗೋತಾರೆ ಇದ್ದಾರೆ. ಆ ಥರ ಏನು ಮಾಮೂಲಿ ಆ ಥರ ಏನು ಹೇಳಿ ಅಲ್ಲಿದ್ರು ಅದು ಹೇಳೋಕ್ಕಾಗಲ್ಲ. ಪ್ರೀತಿ ಸೆಲ್ಫಿ ತಗೊಂಡು ದೀಪ ರೀಲ್ಸ್ ಮಾಡೋದು ಚೆನ್ನಾಗಿ ಮಾಡ್ತಾರೆ. ಇದೇ ಮಾಡಿ ಬಿಗ್ ಅಭಿಮಾನಿ ಹಿಂಗೆ ಅಂತ ನ್ಯಾಚುರಲ್ ಹೇಳ್ತಾರೆ. ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಬರುತ್ತೆ, ಹಿಂಗೆ ಇಷ್ಟಪಡ್ತಿದ್ದೀವಿ ಹಾಗೆ ಹಿಂಗೆ ಅದು ಫೇಕ್ ಇರುತ್ತೆ. ಅವಾಗ ತಲೆ ಕೆಡಿಸಲ್ಲ, ತುಣಿಗೆ ಇರುತ್ತೆ ದುನ್ನಿರುತ್ತೆ. ಈಗ ನಾನು ಎಕ್ಸಾಂಪಲ್ ಏನು ರಿಪ್ಲೈ ಮಾಡೋದು, ಅದು ತಮಾಷೆ ಮತ್ತು ಟ್ರೋಲ್ ಮಾಡೋದು ಏನಾಗೋದು ಏನಿರುತ್ತೆ ಅದಕ್ಕೆಲ್ಲ ಎಲ್ಲ ಮೇಡಮ್ ಹೇಳಿ ಸರ್ ಮೇಡಮ್ ಅಕ್ಕಂದ ಬೆಲೆನ ಕೊಡ್ತೀನಿ. ಇದನ್ನೆಲ್ಲ ಯಾರು ನಂಬಕ್ಕಲ್ಲ. ನಮ್ಮ ಸ್ವಂತ ಅಣ್ಣ ತಮ್ಮদের ನಂಬಕ್ಕಲ್ಲ, ಬೆಳೆದಾಗ ಇದ್ದಾಗ ನಂಬಕ್ಕಲ್ಲ, ಇದ್ದಾಗ ಬೆಳೆದಾಗ ನಂಬಕ್ಕಲ್ಲ, ಯಾರು ನಂಬಕ್ಕಾಗಲ್ಲ. ಎಲ್ಲರೂ ರೆಸ್ಪೆಕ್ಟ್ ಕೊಡ್ತೀನಿ. ಇವತ್ತಿನ ಗೊತ್ತು ತಾನೆ, ಬೇಕು ಅಂತ ಕೆಣಕೋದು ಟ್ರೋಲ್ ಮಾಡೋದು ಒಳ್ಳೆ ಇರ್ತಾರೆ. ಇವತ್ತಿನ ಯಾರು ನಂಬಕ್ಕಾಗಲ್ಲ ಮೇಡಮ್. ಇವತ್ತಿನ ಅರ್ಧ ಫೇಕ್ ಇರುತ್ತೆ, ಎಲ್ಲ ಮಾಡ್ತಾರೆ. ನನಗೆಲ್ಲ ಮೇಡಮ್ ಏನಾರ ಏನು ಹೇಳಿ ಏನಾಗಬೇಕಾ ಬರ್ಡೇ ವಿಷಯ ವೀಡಿಯೋ ಏನು ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ, ಕೇಳ್ಕೊಡ್ತೀನಿ. ಆಮೇಲೆ ಅವ್ರು ಜಾಸ್ತಿ ಫೇಕ್ ಇರುತ್ತೆ. ಫೇಕಲ್ಲಿ ಜಾಸ್ತಿ ಅವ್ರು ಹೇಳ್ದಂಗೆ ಕರೆಕ್ಟಾಗಿ ರಿಪ್ಲೈ ಮಾಡ್ದವ್ರೆ ಲಾಸ್ಟ್ ಗಾಂಡು ಸುಳಿ ಮಗ ಇದು ಇಬ್ಬರು ಅಂದರೆ ಕೆಟ್ಟ ಮತ್ತೆ ಕಲೆ ಇಷ್ಟ ಆಯ್ತಾ ಮಾಡ್ತೀನಿ, ಬ್ಲ್ಯಾಕ್ ಆಗ್ತೀನಿ ಹೇಳ್ತೀನಿ. ಅಂದರೆ ಹುಡುಗಿ ಥರ ಹುಡುಗರು ಹಾಕೊಂಡು ಫೋನ್ ಹಾಕೊಂಡು ಮಾಡ್ತಾರೆ, ಹುಡುಗಿರೇ ಹಾಕೋದು ರೀಲ್ ಹೇಳ್ತಾರೆ. ಅಂದರೆ ಅವಕ್ಕೆಲ್ಲ ನಾನು ತಲೆ ಕೆಡಿಸೋಗಲ್ಲ, ಯಾರು ನಂಬಕ್ಕಾಗಲ್ಲ. ನಾನು ಪ್ರೀತಿ ಮಾಡ್ತೀನಿ, ನಾನು ಕಂಫರ್ಟಬಲ್ ಅಂದರೆ ರಿಪ್ಲೈ ಮಾಡಿ ಕಂಫರ್ಟಬಲ್ ಅಂದರೆ ಅವ್ರು ರಿಪ್ಲೈ ಮಾಡೋಲ್ಲ, ಸೈಲೆಂಟ್ ಆಗ್ಬಿಡ್ತೀನಿ. ಇದು ಸೊಸೈಟಿ ಇದ್ದಿರುತ್ತಲ್ಲ, ನಮ್ಮ ಹೆಸರು ಇರಬೇಕು, ಇಲ್ಲಾಂದ್ರೆ ಗೊತ್ತಲ್ಲ ಒಂಚೂರು ಏಮಾರಿದ್ರೆ ಮುಗಿದ ಕತೆ. ಯಾಕೆ ರೀಲ್ಸ್ ಮಾಡಬೇಕು ಅಂತ ಯೋಚನೆ ಬಂತ? ಇಲ್ಲ ಮೇಡಮ್, ನಾನು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಇದಿತ್ತು ನೋಡಿದ, ಟಿಕ್ಟಾಕ್ ಇತ್ತಲ್ಲ, ಹೆಚ್ಚಿನ ಟಿಕ್ಟಾಕ್ ಗೊತ್ತಾ? ಟಿಕ್ಟಾಕ್ ಇತ್ತು. ಇದು ಇನ್ಸ್ಟಾಗ್ರಾಮ್ 10 ಲಕ್ಷ ಫಾಲೋವರ್ಸ್ ಇದ್ರು. ಅದು ಫೇಮಸ್ಸು ಆಗಿದೆ. ಇದು ಹೋಗಿ ಬೇರೆ ತುಂಬ ಬೇಜಾರಾಯಿತು. ಇದು ಈ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಬಂದಾಗ ಫೇಮಸ್ ಆಗಿಲ್ಲ. ಆಲ್ಮೋಸ್ಟು ನಾನು ಒಂದಿನ ನಮ್ಮ ಇದೇ ಥರ ತೆಂಬಿಟ್ಟು ಕೊಡಲ್ಲ, ಇದೇ ಥರ ತೆಂಬಿಟ್ಟು ಹಸುಗೆ ಹೋಗ್ತಾ ಇದೆ. ತೆಂಬಿಟ್ಟು ಹಸುಗೆ ಸಿಗ್ಲಿಕ್ಕಂದು ಪಕ್ತೂರು ಮಿಲ್ಲಿಲ್ಲ, ಪಕ್ತೂರು ಹೋಗ್ತಾರೆ. ತೆಂಬಿಟ್ಟು ಹಸು ಹೊಡ್ಸ್ಕೊಂಡು ಬರ್ತದೆ. ಸ್ಕೂಲು ಚಿಲ್ಲರ್ಸ್ ಅವು ಪಕ್ತೂರಲ್ಲಿ ಬರಾಮದಲ್ಲಿ 5ನೇ ಕ್ಲಾಸ್ ಕಂಡ್ರೆ ಮಾರಿದ್ದು. ನಮ್ಮೂರು 7ನೇ ಕ್ಲಾಸ್ ಅವಾಗ ಸುಮ್ಮನೆ ಕ್ಯಾಮ್ರಾ ಕೊಂಡು ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಮ್ಮೂರಲ್ಲಿ ಶುಕ್ರವಾರ ಸಂಜೆಗೆ ತೆಮಿಟ ಬೈದೆ ಅಕ್ಕಿ ಹೊಡ್ಸ್ಕೊತೀನಿ, ನಿಮ್ಮ ಚಿಲ್ಲ ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಮಾಡ್ಕೊಂಡು ತೆಮಿಟ ಹೊಡ್ಸ್ಕೊತೀನಿ, ಅಕ್ಕಿ ಹೊಡ್ಸ್ಕೊಂಡಿದ್ದೀನಿ. ಇವತ್ತು ತೆಮಿಟ ಬೈದೆ ಸಂಜೆ ಮಿಸ್ ಮಾಡಿದ್ದೆ. ಒಂದು ಆ ವರ್ಡ್ ಮಾಡ್ಕೊಂಡು ಒಂದು 15 ಸೆಕೆಂಡ್ ವೀಡಿಯೋ ಮಾಡಿ ಬಿಟ್ಟೆ. ಅದು ಸ್ವಲ್ಪ 10,000 15,000 20,000 ಚೆನ್ನಾಗಿ ಹೊಡ್ತು, ಖುಷಿ ಆಯಿತು. ಆಮೇಲೆ ಸಂಜೆ ಸಾಯಂಕಾಲ ಹಬ್ಬ ಹಳ್ಳಿದು ತೆಮಿಟ್ ಕಳಿಸೋದಂಗೆ, ತೆಮಿಟ್ ಮಾಡ್ದಂಗೆ ಆರತಿ ನಮ್ಮ ಅಕ್ಕಂದಿರು ಆರತಿ ತಗೋದಂಗೆ ಮಾಡ್ತಾ ಒಂಚೂರು ಕ್ಲಿಕ್ ಆಯಿತು. ಸ್ವಲ್ಪ ಫೇಮಸ್ ಆಯಿತು, ಒಂದು ರೇಂಜ್ ಗೊತ್ತು. ಒಂದು ದಿನ ಹಿಂಗೆ ಟ್ರಿಪ್ಗೆ ಹೋಗಿದೆ. ಎಕ್ಸಾಂಪಲ್ ಧರ್ಮಸ್ಥಳ ಇದು ಓಂ ಶಕ್ತಿ ಚೀಟಿ ಕಟ್ಟಿದೆ, ಹೋಗ್ತಾ ಇರುವಾಗ ಗೊತ್ತಲ್ಲ ಕಲ್ಲು ಕಲ್ಲಿನಲ್ಲಿ ಹಂಪೆಯ ಗುಡಿ ಅಂತ ಉಮಾಶ್ರೀ ಮೇಡಮ್ ಮಾಡಿ ಸಾಂಗ್ ಮಾಡಿದ್ರೆ ಅದು ತುಂಬ ಇಷ್ಟ ಆಯ್ತು ಅಂತ ಕೇಳ್ತು. ಅದು ಹೋದಾಗ ಇದೇ ಪ್ಲೇಸ್ ಅಂತ ಗೊತ್ತಾಯಿತು. ಅಲ್ಲಿ ಹೋದಾಗ ಆ ಸಾಂಗ್ ಮಾಡ್ಬೇಕು ತುಂಬ ಕ್ಯೂರಿಯಾಸಿಟಿ. ಆಗ ಯಾರೂ ಇರಲಿಲ್ಲ ಮಾಡೋಕ್ಕೆ, ವೀಡಿಯೋ ಮಾಡೋಕ್ಕೆ ನನಗೆ ಯಾರೂ ಸಿಗಲಿಲ್ಲ. ನನಗೆ ಕ್ಯಾಮ್ರಾಗೆ ಒಂದು ಮಿಸ್ ಆಯಿತು, ಟೈಮ್ ಆಗಿ ಓಡೋದಿದೆ. ಅದಕ್ಕೆ ಯಾರೋ ಜಸ್ಟಾಗಿ ಒಬ್ಬರು ಬಂದಾಗ ಇದು ಈ ಸಾಂಗ್ ಇಡಿ ಅಂತಂದೆ. ಆಲ್ಮೋಸ್ಟ್ ನನಗೆ CC ಕ್ಯಾಮ್ರಾ ಅಲ್ಲಿ ಬರ್ದಿದ್ರೆ ಏನೋ ಬರ್ದಿದ್ರೆ ಅದು ತಪ್ಪು ಮಾಡ್ತಿಲ್ಲ, ಅಲ್ಲೇನೂ ಇರಲಿಲ್ಲ. ಗೊತ್ತಿದ್ದಂತೆ ಸಾಂಗ್ಗೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಟ್ರಿಪ್ ಎಲ್ಲ ಮುಗಿಸ್ಕೊಂಡು 9 ದಿನ ಬಂದು ಮನೆ ಬಂದು 5 ದಿನ ಒಂದು 15-20 ದಿನ ಬಿಟ್ಟೆ ರೀಲ್ ಬಿಟ್ಟೆ. ತುಂಬ ವೈರಲ್ ಆಗೋಯ್ತು. ವೈರಲ್ ಆಗಿದ್ಮೇಲೆ ಆಮೇಲೆ ಪೇಪರ್ ನ್ಯೂಸ್ ಬರ್ತದೆ, ಒಂದು ಕಾಮಿಡಿ ಏನೋ ಟ್ರೋಲ್ ಅಂತಲ್ಲ ಅಂತ ಥರ ತಿಳ್ಕೊಬಿಟ್ಟೆ. ರೀಲೇ ಗೊತ್ತು. ಆಮೇಲೆ ಪೊಲೀಸರು ಕಂಪ್ಲೇಂಟ್ ಮಾಡೋದೆಲ್ಲ ಗೊತ್ತು, ಇವು ಮಾಡಬಾರ್ದು, ಇದು ತುಂಬ ಫೇಮಸ್ ಸ್ಥಳ ಇದೆಲ್ಲ ತಪ್ಪು ಮಾಡ್ಬಂದಾಗ ಅವಾಗ ಕೇಸ್ ಆಯಿತು. ಕಾಲ್ ಮಾಡಿದ್ರು, ನಾನು ಕಾಲ್ ಮಾಡಿದೆ, ನಾನು ತಪ್ಪು ಒಪ್ಕೊಂಡೆ, ಅವಾಗ ತಪ್ಪು ಒಪ್ಕೊಂಡು ಆಮೇಲೆ ಸ್ವಲ್ಪ ಬುದ್ಧಿವತ್ತು ತಿಳುವಳಿಕೆ ಹೇಳಿದ್ರು, ಕೋರ್ಟ್ಗೆ ಹೋದೆ. ನಾನು ತಪ್ಪು ಒಪ್ಕೊಂಡು ಫೈನ್ ಕಟ್ಬಿಟ್ಟು ಬಂದೆ. ಅದರಿಂದ ಅವಾಗ 3 ದಿನ ಟಿವಿಗೆ 3 ದಿನ ನ್ಯೂಸ್ ಬಂದೆ. ಅವಾಗಿಂದ ತುಂಬ ಅವಮಾನ ಆಯಿತು, ತುಂಬ ಬೇಜಾರಾಯಿತು. ಅದರಿಂದ ಸ್ವಲ್ಪ ಟಿವಿಯಲ್ಲಿ ಫೇಮಸ್ ಆಯಿತು. ಅವಾಗಿಂದ ಹಂಪೆ ದೀಪಕಣ್ಣ, ಎಲ್ಲರೂ ಹಂಪೆ ದೀಪಕಣ್ಣ ಅಂತ ಅಂತಾರೆ. ಅದರಿಂದ ಪಬ್ಲಿಕ್ ಆಯಿತು ನೋಡಿ. ಅದು ಚಿಕ್ಕ ವೀಡಿಯೋ ಇರ್ತೀನಿ. ಇದರಿಂದನೇ ನಾನು ಆಗಿದ್ದು, ಒಳ್ಳೇದು ಆಯಿತು ಕೆಟ್ಟದ್ದು ಆಯಿತು, ಇದರಿಂದ ಫೇಮಸ್ ಆಗಿದ್ದು. ಬಟ್ ಅದರಿಂದ ತುಂಬ ಅವಮಾನಗಳು ಆಯ್ತು. ಈಗ ತಪ್ಪು ನಾನು ಮಾಡಿದ್ದೀನಿ, ತಪ್ಪು ಅಂದಮೇಲೆ ತಪ್ಪು ಅಂದರೆ ತಲೆ ಬಾಗಲೇಬೇಕು. ತಪ್ಪು ಮಾಡಿದ್ದೀನಿ, ತಲೆ ಬಾಗಬೇಕು. ನಾನು ತಪ್ಪು ಒಪ್ಕೊಂಡಿದ್ದೀನಿ, ಮಾಡಿದ್ದೀನಿ. ಅದನ್ನು ತಪ್ಪು ಒಪ್ಕೊಂಡೆ, ಹೇಳ್ಕೊಂಡೆ, ಫೈನ್ ಕಟ್ತೆ, ಬಂದೆ. ಒಂದಿನ ಜೈಲ್ ಅಲ್ಲೇ ಇದ್ದೆ, ಒಂದಿನ ತಪ್ಪು ಒಪ್ಕೊಂಡು ಬಂದೆ. ಈಗ ನಾನು ತಪ್ಪು ಎಲ್ಲ ಮಾಮೂಲಿ ಬೋದ್ರು ಏನಿಲ್ಲ, ಈಗೆಲ್ಲ ಮಾಡ್ಬಾರ್ದು ನಿಮ್ಮಿಂದ ಸ್ವಲ್ಪ ಬೋದ್ರು ಏನು ಮಾಡಿಲ್ಲ. ಒಂದಿನ ಒಳಗಡೆ ಕುಂತ್ಕೊಂಡಿದ್ರು, ತಿಳುವಳಿಕೆಯಲ್ಲಿ ಹೋಗ್ದು ಕಳಿಸಿದ್ರು, ಈ ಥರ ಮಾಡ್ಬಾರ್ದು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಹೋಗಿದ್ದು ಪೊಲೀಸ್ ಸ್ಟೇಷನ್. ಹೌದೌದು ಒಂದು ಇರಲಿಲ್ಲ, ತುಂಬ ಭಯ ಆಯಿತು. ನೈಟ್ 11 ಗಂಟೆಗೆ ಹೋಗಿದ್ದು, ಒಂದಿನೆಲ್ಲ ಇದ್ರು ಹೋದ್ರು. ಆವಾಗ ಸ್ವಲ್ಪ ಬೇಜಾರಾಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ತಪ್ಪು ಒಪ್ಕೊಂಡಿದ್ದೆ ಅಂತ ಒಂದು ಎಕ್ಸಾಂಪಲ್ ವಿಡಿಯೋ ತೋರಿಸ್ತೀನಿ. ಅದಂಗೆ ಆಗಿದ್ದೀಗ, ಅದಕ್ಕೋಸ್ಕರ. ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತೀರಾ. ಈ ಒಂದು ಘಟನೆ ಆದಮೇಲೆ ಡ್ಯಾನ್ಸ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀರಾ? ಇಲ್ಲ ಮಾಡ್ತೀನಿ, ಇಷ್ಟ ಆಗುತ್ತೆ, ಸಿಕ್ಕಿದೆ.
ಆಲ್ಮೋಸ್ಟ್ ನಾನು ಇಷ್ಟರಲ್ಲೇ ಮಾಡಬೇಕಾಗಿತ್ತು, ಮೇಲ್ಗಡೆ ಹತ್ಬಾರ್ದಾಗಿತ್ತು. ಓಕೆ. ಇದು ಹತ್ತದ್ರಿಂದ ವೈರಲಾಗಿ ಪ್ರಾಬ್ಲಮ್ ಆಯಿತು. ಎಲ್ಲ ಆಡ್ಕೊಂಡ್ರು, ಊರಲ್ಲೂ ನೆಕ್ಕಿದ್ರು, ಆಡ್ಕೊಂಡ್ರು, ಬೋದ್ರು. ಆಯಿತು ಅಂತ ತಗೊಂಡಿಲ್ಲ ಒಂದೇ ನಾನಂದೆ ಬೈದ್ರು ಎಲ್ಲ ಓಕೆ. ನೋಡಿ ಎಲ್ಲಿ ಕಲ್ತ್ಕೊಂಡ್ರಿ ಡ್ಯಾನ್ಸ್ನೆಲ್ಲ? ಬರುತ್ತೆ, ಒಂದು ಆಗ್ತಿ ತೋರಿಸ್ತೀನಿ, ಇವಾಗ ಬರುತ್ತೆ. ಅಂದರೆ ಬೋದು ಮನೇಲಿ ಊರೆಲ್ಲ ಅಮ್ಮಂಗೆ ಬಂದು ಹೇಳಿದ್ರು, ಮಾಡೋ ಕೆಲಸ ಎಲ್ಲ ಕೊಡ್ರೆ ಹೆಂಗ್ಸ್ರಂಗೆ ಆಡ್ಕೊಂಡು ಹಿಂಗೆಲ್ಲ ಹೆಂಗ್ಸ್ರಂಗೆ ಆಡ್ಕೊಂಡು ಕೂತಿರ್ತಾನೆ, ಹಂಗೆ ಹಿಂಗೆ ಮಾಡೋ ಕೆಲಸ ಇಲ್ವ ಹಂಗೆ ಹಿಂಗೆ ಬೋದ್ರು ಆಡ್ಕೊಂಡ್ರು. ಅದನ್ನ ಅವ್ನು ತಪ್ಪ ಒಪ್ಕೊಂಡೆ, ಅವ್ನು ಗೇತಿರ್ತಾರೆ. ನನ್ನ ತಪ್ಪ ನಾನು ಒಪ್ಕೊಂಡು ನಾನೇ ಕಪ್ ಕೊಡ್ದು ಅಮೌಂಟ್ ಕೊಟ್ಟು ಫೈನ್ ಕಟ್ಕೊಂಡು ತೋರಿಸ್ಕೊಂಡೆ. ಜನ ಮಾತಾಡಿಲ್ಲ, ಮುಂದೆಗಡೆ ಒಂಥರ ಯಾರು ಸಪೋರ್ಟ್ ಮಾಡೋದು ಏನು ಮಾಡಿದೆ, ನನ್ನ ತಪ್ಪನ್ನು ಒಪ್ಕೊಂಡು ಸಪೋರ್ಟ್ ಮಾಡಿಕೊಂಡು ನಾನೇ ಕಪ್ ಕೊಡ್ದು ಎಲ್ಲ ತೀರಿಸಿದೆ. ಅವಾಗ ತಲೆ ಕಟ್ತಿಲ್ಲ. ನಾನು ಒಂದೇ ಮಾತು ಹೇಳಿದ್ರೆ, ನಾನು ತಪ್ಪು ಮಾಡಿದ್ರೆ ಕಟ್ತೀನಿ, ಯಾರು ಇಲ್ಲಿ ನಿಮಗೆ ಉತ್ತರ ಬೇಕಾಗಿಲ್ಲ. ಅಮ್ಮಂಗೆಲ್ಲ ಹಿಂದೆಗಡೆ ಮುಂದೆ ಹೇಳಿದ್ರು, ನಮಗೆಲ್ಲ ಅವ್ನು ಕೆಲಸ ಮಾಡ್ತಾನೆ ನೀವು ತಲೆ ಕೆಡಿಸ್ಕೊಬೇಡಿ, ಅವನಿಷ್ಟ ಅವ್ನ ಲೈಫು ಅಂತ ಹೇಳಿದ್ರು. ಅದಕ್ಕೆ ಮಗಂಗೆ ಆಗಿರೋದು. ಮುಂದೆಗಡೆ ಒಂಥರ ಹಿಂದೆ ಮಾಡ್ತಾರೆ. ನಮ್ಮೂರಲ್ಲಿ ನಮ್ಗೆ ಸಪೋರ್ಟ್ ಇಲ್ಲ. ನಮ್ಮೂರಲ್ಲಿ ಇವನ ಅಂತಾರೆ ಹೊರಗಡೆ ಒಂದು ಕಿಲೋಮೀಟರ್ ಹೋದರೆ ವ್ಯಾಲಿ ಬರುತ್ತೆ. ದೀಪ ಕೊಡೋರ ನಾನು ಸೆಲ್ಫಿ ವೀಡಿಯೋ ಇದು ಮಾಡ್ಕೊಂಡೆ. ನಮ್ಮೂರು ಹೋದರೆ ಇವು ಮಾಡ್ಕೊಂಡು ಆಡೋಗಿಲ್ಲ, ಬರೋಕ್ಕೆ ಕೆಲಸ ಕೊಡೋದು ಆಡ್ಕೊ ಕೂತಿರ್ತಾನೆ, ಹೋಗಿರಲಿಲ್ಲ, ಹೇಳೋರು ಕೇಳೋಲ್ಲ, ಇನ್ನೇನಿಗೆ ಆಡ್ಕೊ ಕೂತಾನೆ, ಇಲ್ಲಿ ಇಟ್ಟು ಬಿಡೋಲ್ಲ ಅಂತ ಬೈತಾರೆ. ನಮಗೆ ನಮ್ಮೂರಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಲ್ಯೂ ಇಲ್ಲ. ನಾವು ಅದಕ್ಕೆ ನಾನು ತಲೆ ಕೆಡಿಲ್ಲ. ನಮ್ಮೂರನ್ನು ಸಪೋರ್ಟ್ ಮಾಡಿದ ವೀಡಿಯೋ ಮಾಡಿಲ್ಲ, ಎಲ್ಗೂ ಮಾಡೋದಿಲ್ಲ. ನಾನೇನೋ ಮಾಡೋಕ್ಕೆ ಹೋಗೋದಿಲ್ಲ. ಏನು ಹಬ್ಬ ಮೇಲೆ ನಾನು ಮಳಿ ನೇಚರ್ ತೋರಿಸ್ತೀನಿ, ನಾನು ಕಂಫರ್ಟ್ ತೋರಿಸ್ತೀನಿ. ಹೊರಗಡೆ ಹೋದಾಗಲೇ ವೀಡಿಯೋ ಮಾಡೋದು ಹಂಗಿರ್ತೀನಿ. ಹಂಗೇನು ಮಾಡೋಕ್ಕಾಗಲ್ಲ. ಅವ್ರು ಇಷ್ಟ ಅವ್ರು ನಾವು ಅವ್ರು ಹೇಳೋಕ್ಕಾಗಲ್ಲ, ಬಿಡೋಕ್ಕಲ್ಲ. ಅವ್ರನ್ನ ಮುಂದೆಗಡೆ ಇರೋಲ್ಲ, ಹಿಂದೆಗಡೆ ಹೋಗ್ತಾರೆ. ಮುಂದೆಗಡೆ ಅವಳೆ ಎಲ್ಲ ಡೈರೆಕ್ಟ್ ಉತ್ತರ ಕೊಡೋದು, ಮುಂದೆಗಡೆ ಅವಕ್ಕೆ ತಲೆ ಕಟ್ಕೊಳ್ಳಲ್ಲ, ಡೋಂಟ್ ಕೇರ್. ಮುಂದೆಗಡೆಗೂ ಜಯಿಸ್ಕೋಬೇಕು, ಕೇಳಬೇಕು, ಬಿಡಿ ಅನ್ಕೊಳ್ಳೋರು ಅನ್ಕೋತಾರೆ. ಡ್ಯಾನ್ಸನ್ನೇ ಪರಿಚಯ ಆಗೋದ್ರಿಂದ ಅದರಿಂದ ನನಗೆ ಭರತನಾಟ್ಯದ ಫಸ್ಟ್ ಪ್ರೈಜು 8th 9th 10th ಫಸ್ಟ್ ಪ್ರೈಜ್ ಬಂದಿದೆ. ಯಾರೋ ಅಣ್ಣಾಗಲಿ ನನ್ನ ತಮ್ಮ ಆಗಲಿ ಮಾಡ್ಬೇಕು ಅಂತ ಇಷ್ಟ. ನನಗೆ ಕಾಫಿ ಕುಡಿಲ್ಲ, ಸಿಗರೇಟ್ಸ್ ಇದೆಲ್ಲ ಏನೂ ಇಲ್ಲ, ಯಾವ ಅಭ್ಯಾಸನಿಲ್ಲ, ಏನೂ ಇಲ್ಲ. ಹುಡುಗ ಜೊತೆ ಪಾರ್ಟಿ ಗೀಟಿ ಸಾಯಂಕಾಲ ಸ್ಕೂಲ್ ಮನೆ ಕೂತ್ಕೊಳ್ಳೋದು. ಇದಕ್ಕಿದ್ದಂಗೆ ಯಾಕಾಗ್ಬಿಡ್ತು, ಏನಾಯ್ತು, ನಾನು ಏನು ತಪ್ಪು ಮಾಡೋದು, ಏನಾಯ್ತು, ನನ್ನಿಂದ ತಪ್ಪಾಯಿತು, ಅವ್ರಿಗೆ ತಪ್ಪಾಯಿತು, ಏನೂ ಗೊತ್ತಿಲ್ಲ. ಕಾಲು ಭಾಗ ಹುಡುಗರೇ, ಮುಕ್ಕಾಲು ಭಾಗ ಹುಡುಗಿರಿಗೆ ಫಾಲೋ ಮಾಡಿದ್ರು. ಮಣ್ಣ ನಮ್ಮ ಅಮ್ಮ ಎಲ್ಲ ಬೈತರು, ಕಾಮೆಂಟ್ ಹೆಂಗಾರು ಹಾಕಲಿ, ಅವ್ರು ಏನು ನಂದಿ ಅವ್ರಿಗೋಸ್ಕರ ಬೇಕಾಗಲ್ಲ. ನನ್ನ ಲೈಫು, ನನ್ನ ಖುಷಿ, ನನ್ನ ಕರೆನ್ಸಿ, ನನ್ನ ದುಡ್ಡು. ಯಾರಪ್ಪ ಮನಸ್ಸು ನನ್ನ ಅವಕಾಶ ಕೊಟ್ಟರೆ 5 ನಿಮಿಷ ನನ್ನ ಟ್ಯಾಲೆಂಟ್ ಏನು ತೋರಿಸ್ತೀನಿ.